ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಇದು ಸಂಕ್ರಾಂತಿ ಹಬ್ಬ ದಿನ ರಿಲೀಸ್ ಆದ ಒನ್ ಆ್ಯಂಡ್ ಓನ್ಲಿ ಕನ್ನಡ ಸಿನಿಮಾ. ಇನ್ನು ಈ ಸಿನಿಮಾನ ನಾನು ಸ್ವಲ್ಪ ಲೇಟಾಗಿ ತುಂಬಾ ಲೇಟಾಗಿ ನೋಡಿದೆ, ಕ್ಷಮೆ ಇರಲಿ. ಬನ್ನಿ ಸಿನಿಮಾ ಹೇಗಿದೆ, ಸಿನಿಮಾದಲ್ಲಿ ನನಗೇನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಇದರ ಕತೆ ವಿಷಯಕ್ಕೆ ಬಂದರೆ, ಇಲ್ಲಿ ಸಿನಿಮಾದಲ್ಲಿ 2ರಿಂದ 3 ಕಥೆಯನ್ನು ಕೂಡಿ ಮಾಡಿರೋ ಆಂಥಾಲಜಿ ಸಿನಿಮಾ ಇದು. ಆ್ಯಂಡ್ ಆ ಕಥೆಗಳು ಕೂಡ ಒಂದಕ್ಕೊಂದು ಕನೆಕ್ಷನ್ ಇರೋದಿಲ್ಲ, ಡಿಫ್ರೆಂಟ್ ಸ್ಟೋರಿ ಆಗಿರುತ್ತೆ. ಇನ್ನು ಇದರ ಮೊದಲ ಕತೆ ವಿಷಯಕ್ಕೆ ಬಂದರೆ, ನಿಜವಾಗಿಯೂ ಇದರಲ್ಲಿ ನನಗೆ ಇಷ್ಟವಾಗಿದ್ದು ಈ ಕಥೆನೇ. ಅದು ಯಾಕಂತ ಮುಂದೆ ಹೇಳ್ತೀನಿ. ಇನ್ನು ಈ ಕಥೆಯಲ್ಲಿ ಬರೋ ಇನಾಯತ್ ಕ್ಯಾರೆಕ್ಟರ್ ನಮ್ಮಲ್ಲಿ ತುಂಬ ಜನರಿಗೆ ರಿಲೇಟ್ ಆಗೋ ರೀತಿ ಇರುತ್ತೆ, ಆದ್ದರಿಂದ ಈ ಕತೆ ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ಇನ್ನು ಇದರ 2ನೇ ಕತೆ ವಿಷಯಕ್ಕೆ ಬಂದರೆ, ಇಲ್ಲಿ ಕ್ರಿಪ್ಟೋಮೆನಿಕ್ ಎಂಬ ಕಾನ್ಸೆಪ್ಟ್ನ ಇಟ್ಕೊಂಡು ಕತೆ ಮಾಡಿದ್ದಾರೆ. ಆದರೆ ನನಗೆ ಅದು ಅಷ್ಟು ಕನೆಕ್ಟ್ ಆಗಿಲ್ಲ ಅಂತೀನಿ, ಯಾಕಂದರೆ ಕತೆಗಿಂತ ಹಾಡೇ ಜಾಸ್ತಿ ಇತ್ತು ಅನಿಸ್ತು ಅದಕ್ಕೆ. ಬಟ್ ಓಕೆ. ಇನ್ನು ಇದರ 3ನೇ ಕತೆ ವಿಷಯಕ್ಕೆ ಬಂದರೆ, ಇದು ಇಂಟರ್ವಲ್ ನಂತರ ಬರುತ್ತೆ. ಇನ್ನು ಇದರ ಡ್ಯೂರೇಷನ್ನು ಕೂಡ ಅವೆರಡು ಕತೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಸ್ಲೋ ಆಗಿದ್ರೂ ಬಹಳ ಬೇಗ ಕನೆಕ್ಟ್ ಆಗಿಬಿಡುತ್ತೆ, ಅಷ್ಟು ಗ್ರಿಪ್ಪಿಂಗ್ ಆಗಿದೆ ರೈಟಿಂಗ್. ಈ ಕತೆ ಸ್ವಲ್ಪ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುತ್ತೆ. ಆ್ಯಂಡ್ ಇದರ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ರಿಲೀಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅನಿಸ್ತು. ಇನ್ನು ಓವರಾಲ್ ಆಗಿ ಹೇಳೋದಾದರೆ, ಸಿನಿಮಾನ ಒನ್ ಟೈಮ್ ನೋಡ್ಬೋದು, ಪರವಾಗಿಲ್ಲ. ಬರೀ ಅದೇ ಹಳೆ ರೊಟೀನ್ ಟೆಂಪ್ಲೇಟ್ ಸಿನಿಮಾ ನೋಡಿ ಇದೊಂಥರ ಫ್ರೆಶ್ ಫೀಲ್ ಕೊಡುತ್ತೆ. ಇದೊಂದು ಆ್ಯಂಥಾಲಜಿ ಸಿನಿಮಾ ಆಗಿರೋದ್ರಿಂದ ಕೆಲವರಿಗೆ ಕನೆಕ್ಟ್ ಆಗಬಹುದು, ಇನ್ನು ಕೆಲವರಿಗೆ ಕನೆಕ್ಟ್ ಆಗದೇ ಇರಬಹುದು. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನನಗೆ ಈ ಸಿನಿಮಾ ನೋಡಿ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಈ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.